2013ರಿಂದ ನಿಮ್ಮ ಜರ್ನಿ ಶುರುವಾಗುತ್ತೆ. ಯುಕೆಲಿ ಇರ್ತೀರಾ, ಬರ್ತೀರಾ, ಸಿನಿಮಾ ಮಾಡ್ತೀರಾ. ವಿಜಯ್ ರಾಘವೇಂದ್ರ ಅವರಿಗೆ ಖುಷಿ, ರಿಷಿಯಿಂದ ಹಿಡಿದು ನಮ್ಮ ಇಂಡಸ್ಟ್ರಿ 2003ರಿಂದ ಸಾರಿ ಹತ್ರ 25 ವರ್ಷಗಳ ಜರ್ನಿ ನಿಮ್ದು ಲೆಕ್ಕ ಹಾಕಿದ್ರು ಕೂಡ ಏನೇನ್ ನೆನಪಾಗುತ್ತೆ ಸರ್? ಯಾಕಂದ್ರೆ ನೀವು ನಿಮ್ಮ ಸಿನಿಮಾಗಳನ್ನ ನೋಡಿದ್ರೆ ನಮ್ಗೆ ಒಂದು ಅದ್ಭುತ ಸಿನಿಮಾ. ಈಗ ನಾವು ಮಿಲನ ಅಂತ ಆಗಿರ್ಬೋದು, ಖುಷಿ ಆಗಿರ್ಬೋದು, ರಿಷಿ ಆಗಿರ್ಬೋದು, ತಾರಕ್ ಆಗಿರ್ಬೋದು, ಸಿದ್ಧಾರ್ಥ ಆಗಿರ್ಬೋದು, ಎಗೇನ್ ನೋಡಿದ್ರು ಕೂಡ ನಮ್ಗೆ ಬೋರು ಅನ್ನೋ ಪದಕ್ಕೆ ಜಾಗನೇ ಇಲ್ಲ. ಮತ್ತೆ ನೋಡೋಣ ಅಂತ ಅನ್ಸುತ್ತೆ ಸರ್. ಅಂತ ಅದ್ಭುತ ಸಿನಿಮಾನ ಕೊಟ್ಟಿದ್ರ. 100% ಡೆವಿಲು ಕೂಡ ಅದೇ ರೀತಿ ಮ್ಯಾಜಿಕ್ ಮಾಡುತ್ತೆ ಅನ್ನೋ ಒಂದು ಹೋಪ್ ನಮ್ಗೆಲ್ರಿಗೂ ಕೂಡ ಇದೆ ಸರ್. ಏನ್ ನೆನಪಾಗುತ್ತೆ ಸರ್ ನಿಮ್ಗೆ ಕುತ್ಕೊಂಡಾಗ? ಈಗ ಲಾಂಗ್ ಜರ್ನಿ. ಇನ್ಫ್ಯಾಕ್ಟ್ ನಾನು ಮೊನ್ನೆ ತಾನೇ ಕೂತು ಮಿಲನ, ವಂಶಿ ಎಲ್ಲ ನೋಡ್ತಾ ಇದ್ದೆ. ನನ್ನ ಮಕ್ಕಳ ಜೊತೆ ಕೂತ್ಕೊಂಡು ಖುಷಿ, ಆಮೇಲೆ ಗೋಕುಲ ತುಂಬಾ ಇಷ್ಟ ಅವ್ರಿಗೆ. ಸೊ ಈ ಎಲ್ಲಾ ಸಿನಿಮಾಗಳನ್ನ ನಾನು ಅವ್ರ ಜೊತೆ ಕೂತ್ಕೊಂಡು ನೋಡ್ತಿರ್ತೀನಿ. ಸೊ ಈ ತರ ಶುರು ಮಾಡ್ದ. ಒಂದ್ಸರಿ ನಮ್ ಕೆಲಸ ಎಲ್ಲ ನೋಡಿದಾಗ ಅಯ್ಯೋ ಇಷ್ಟು ಕೆಟ್ಟದಾಗಿ ತೆಗ್ದಿದ್ವ ನಾವು, ಇಷ್ಟು ಅಂದ್ರೆ ನಾವ್ ಇನ್ ಸ್ವಲ್ಪ ಇದನ್ನ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ ಒಂದೊಂದ್ಸಲ ಅನ್ಸುತ್ತೆ. ಅದು ಐ ಥಿಂಕ್ ಆಸ್ ಅ ಟೆಕ್ನಿಷಿಯನ್ ಆರ್ ಇಲ್ಲ ಎನಿ ಆರ್ಟಿಸ್ಟ್ ಅದು ಇದ್ದೇ ಇದ್ದಿದೆ. ಆಕ್ಚುಲಿ ಪ್ರಾಬ್ಲಿ ಇಂಟರ್ವ್ಯೂ ಮುಗಿದ್ಮೇಲೆ ನೀವು ಅನ್ಕೋ ನಾನು ಈ ಪ್ರಶ್ನೆ ಕೇಳ್ಬೋದಾಗಿತ್ತು, ನಾನು ಈ ತರ ಮಾಡ್ಬೋದಾಗಿತ್ತೇನೋ ಅಂತ. ಸೊ ಅದು ಇದ್ದೇ ಇದೆ. ಅದ್ ಬಿಟ್ರೆ ನನ್ಗೆ ಯಾವಾಗ್ಲೂ ಬಂದ್ಬಿಟ್ಟು ಇಟ್ಸ್ ಲಾಂಗ್ ಜರ್ನಿ ಅದೆಲ್ಲ ನಾನು ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ. ಒಂದ್ ಒಳ್ಳೆ ಕಥೆ ಸಿಗ್ಬೇಕು, ಆ ಕಥೆ ನಮ್ನ ನಿದ್ದೆ ಮಾಡಕ್ ಬಿಡ್ಬಾರ್ದು. ಇದನ್ನ ನಾವು ಸಿನಿಮಾ ಮಾಡ್ಲೇಬೇಕು, ಇದನ್ನ ಪರದೆ ಮೇಲೆ ನೋಡ್ಬೇಕು ಅನ್ನೋ ಒಂದು ಹಠ ನಮ್ಗೆ ತಲೆಯಲ್ಲಿ ಬರ್ಬೇಕು. ಆತರ ಕಥೆಗಾಗಿ ನಾವು ಯಾವಾಗ್ಲೂ ಹುಡುಕ್ತಾ ಇರ್ತೀನಿ, ನಾನಾಗ್ಲಿ ನನ್ನ ಟೀಮ್ ಆಗ್ಲಿ. ಸೊ ಸ್ವಲ್ಪ ಪೇಷನ್ಸ್ ಇಂದ ನೋಡ್ತಾ ಇರ್ತೀವಿ. ಅದು ಸಿಕ್ಕಾಗ ಅದನ್ನ ಕೂತು ಒಂದ್ 4-5 ವೆರೈಟಿ ಅದ ಸ್ಕ್ರೀನ್ ಪ್ಲೇ ಮಾಡಿ ಒಂದು ಫೈನಲ್ ಡ್ರಾಫ್ಟ್ ಬಂದು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಇಸ್ ಹೌ ಇಟ್ಸ್ ಬೀನ್ ಐ ಥಿಂಕ್ 22 years now and 9 films. ಸೂಪರ್ ಸರ್. 9th film ಇದು. ಅದೇ ಮಾಡಿದ್ರೆ ಅದನ್ನು ಅಚ್ಚುಕಟ್ಟಾಗಿ ಕೊಡಬೇಕು ಅನ್ನೋದು ನಿಮ್ದು. ಅಷ್ಟೇ ಅಲ್ಲ, ನಮಗ್ ಫಸ್ಟ್ ತೃಪ್ತಿ ಕೊಡಬೇಕು. ಬಿಕಾಸ್ ಅದು ಹಾಗೆ ಅಲ್ಲ, ನಾವು ಮಾಡಿದ್ದು ನಮಗ್ ಫಸ್ಟ್ ಖುಷಿ ಇರ್ಬೇಕು. ನಾವು ಎವ್ರಿ ಸಿನಿಮಾಗೆ ನಾ ಫಸ್ಟ್ ಆಡಿಯನ್ಸ್, ನನಗಾಗ್ಲಿ ನನ್ನ ಟೀಮ್ಗಾಗ್ಲಿ ಎಲ್ರಿಗೂ ಆ ಖುಷಿ ಕೊಡ್ಬೇಕು. ಸೊ ಅಷ್ಟೇ ಸರ್. ಈ ಸಿನಿಮಾ ಅಂತ ಬಂದಾಗ ಜೊತೆಗೆ ಪ್ರತಿಯೊಂದು ನಿಮ್ಮ ಜೊತೆ ಹೆಜ್ಜೆಯಾಗಿ ನಿಂತು ನಿಮ್ಮ ಪತ್ನಿ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ಅದ್ರಲ್ಲಿ ಈ ಸಿನಿಮಾಗಂತೂ ಸ್ಪೆಷಲ್ ಆಗಿ ಅವ್ರ ಜರ್ನಿ ಇದೆ ಸರ್. ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಮ್ ಖುಷಿ ನಮ್ಮೂರ್ನವ್ರು, ಮಡಿಕೇರಿಯವರು ಅಂತ ಹೇಳಿ ಅವ್ರನ್ನ ಈಗ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಅವ್ರ ಕೆಲ್ಸದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ನೆನ್ಪೇನ್ ಮಾಡ್ಕೊಳ್ಳಿ. ಈಗ ಅರ್ಧ ಗಂಟೆ ಮುಂಚೆ ನನ್ನ ಜೊತೆ ಹಾಗೇನಿಲ್ಲ ಅಂದ್ರೆ ಸಿ ಅವರು ಶೀಸ್ ಬೇಸಿಕಲಿ ಫೈನಾನ್ಷಿಯಲ್ ಅನಲಿಸ್ಟ್ ಆಕ್ಚುಲಿ. ಸೊ ಅವರು ಮದುವೆ ಆದ್ಮೇಲೆ ನನ್ನ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ನಡೀತಾ ಇತ್ತು, ಎಲ್ಲ ನೋಡ್ತಾ ಇತ್ತು. ಅಂಡ್ ಪ್ರೊಡಕ್ಷನ್ ಅಂತ ಬಂದಾಗ ನನ್ನ ತಂದೆ ಯಾವಾಗಲೂ ನೋಡ್ಕೊಳ್ತಾ ಇದ್ರು. ಅವಾಗ ನನ್ನ ಜೊತೆ ಸುರೇಶ್ ಅಂತ ಇತ್ತು, ಅವ್ರು ನೋಡ್ಕೊಳ್ತಾ ಇದ್ರು ಎಲ್ಲನೂ. ಸ್ವಲ್ಪ ವರ್ಷ ಆದ್ಮೇಲೆ ನನಗೆ ಸ್ವಲ್ಪ ಡೈರೆಕ್ಷನ್ ಅಲ್ಲಿ ತೊಡಗಿಸ್ಕೊಳ್ತಾ ಇರ್ಬೇಕಾದ್ರೆ ನಮ್ ತಂದೆ ಹೇಳೋರು, ಸ್ವಲ್ಪ ಯಾರಾದ್ರೂ ಅಂದ್ರೆ ಇಟ್ಸ್ ಬೆಟರ್ ಫ್ಯಾಮಿಲಿಯಿಂದ ಯಾರು ಒಬ್ರು ನೋಡ್ಕೊಳ್ಬೇಕು ಅಂತ. ಅಂಡ್ ತಶ್ವಿನಿಗೆ ಇಂಟ್ರೆಸ್ಟ್ ಇತ್ತು. ಸೊ ಅವ್ರಿಲ್ಲ ನಾನು ನೋಡ್ಕೊಂಡ್ರೆ ಅವ್ಳು ಬೇಸಿಕ್ಲಿ ತಶ್ವಿನಿ ಟ್ರೈನ್ ಆಗಿರೋದು ನಮ್ಮ ತಂದೆ ಹತ್ರ. ಅವರು ಅವಳಿಗೆ ಪ್ರೊಡಕ್ಷನ್ ಅಂದ್ರೆ ಹೇಗೆ ಮಾಡಬೇಕು. ಯೂಶಲಿ ಪ್ರೊಡಕ್ಷನ್ ಈಸ್ ಆಲ್ ಅಬೌಟ್ ಪೀಪಲ್ ಮ್ಯಾನೇಜ್ಮೆಂಟ್. ಜನಗಳನ್ನ ನಿಮ್ ಸುತ್ತ ನಿಮ್ ಜೊತೆ ಕೆಲಸ ಮಾಡೋರ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ಅವ್ರು. ಸೊ ಅಲ್ಲಿಂದ ಅದು ಕಂಟಿನ್ಯೂ ಆಯ್ತು. ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ನೋಡ್ಕೊಳ್ತಾ ಇದ್ರು. ಅಂಡ್ ಸಿನಿಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಾ ಇದ್ರು. ಅಂಡ್ ಏನಾಯ್ತು, ಈ ಸಿನಿಮಾದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಅಂದ್ರೆ ಇಟ್ ವಾಸ್ ಅ ವೆರಿ ವಾಸ್ಟ್ ಫಿಲ್ಮ್. ಸೆಟ್ಸ್ ಆಗ್ಲಿ, ಬೇರೆ ಒಂದಾಗಲಿ, ಮತ್ತೊಂದು ವಿಷಯಗಳಾಗ್ಲಿ ತುಂಬಾ ಜಾಸ್ತಿ ಇತ್ತು. ಸೊ ಹಾಗಾಗಿ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀನಿ ಅಂದವರು ಜೊತೆಗೆ ಡೈಲಿ ಸೆಟ್ ಬರೋ ಹಾಗೆ ಆಯ್ತು. ಅಂಡ್ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಫ್ಯಾಮಿಲಿ ಪರ್ಸನ್. ಅಂಡ್ ನನಗೆ 2 ಗಂಡು ಮಕ್ಳಿದ್ದಾರೆ. ಸೊ ಶಿ ಇಸ್ ವೆರಿ ಕ್ಲೋಸ್ ಟು ದೆಮ್. ಅದೆಲ್ಲ ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡಬೇಕಾಯ್ತು ನಮಗೆ ಇನ್ ದ ಪ್ರಾಸೆಸ್. ಸೊ ಮಕ್ಕಳಾಗ್ಲಿ ಅವರಿಲ್ಲ, ನಾವು ಒಂದು 6 months ವಿ ವಿಲ್ ಮ್ಯಾನೇಜ್ ಅಂತ ಹೇಳಿ ದೊಡ್ಡ ಮಗನು ಒಪ್ಕೊಂಡು ಅವ್ರನ್ನೆಲ್ಲ ಕೇಳಿದ್ವಿ ನಾವು ಆಕ್ಚುಲಿ. ಈ ತರ ಮಮ್ಮ ಅದು ಇಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ, ನಿಮ್ಗೆ ಓಕೆನಾ ಅಂತ. ಸೊ ಇಲ್ಲೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ತಾಯಿ. ಈ ಎಂಟೈರ್ ಪ್ರಾಸೆಸ್ ಅಲ್ಲಿ ಎಷ್ಟೇ ನಮ್ಗೆ ಏರುಪೇರ್ ಆಗ್ಲಿ ಏನೇ ಆಗ್ಲಿ ತರ ಸ್ಟ್ರಾಂಗ್ ಆಗಿರೋರು, ಏನಾಗಲ್ಲ ಪ್ರಕಾಶ, ತಲೆ ಕೆಡ್ಸ್ಕೊಳ್ಬೇಡ, ಆರಾಮಾಗಿರು, ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ನಮ್ಮ ತಾಯಿ, ನನ್ನ ಅಕ್ಕಂದ್ರು ಅಂಡ್ ನನ್ನ ಕಸಿನ್ ಸಿಸ್ಟರ್ಸ್. ಸೊ ಎಲ್ಲರೂ ದೇ ಆಲ್ ಪ್ಲೇಡ್ ದೇರ್ ಇಂಪಾರ್ಟೆಂಟ್ ಪಾರ್ಟ್. ಬಿಕಾಸ್ ಯಾವಾಗ್ಲೂ ಅಷ್ಟೇ ನನಗೆ ಒಂದು ಸ್ಟ್ರಾಂಗ್ ಬಿಲೀಫ್ ಅಂದ್ರೆ ಮನೆ ಕರೆಕ್ಟ್ ಆಗಿರ್ಬೇಕು. ಫ್ಯಾಮಿಲಿ ಶುಡ್ ಆಲ್ವೇಸ್ ಬಿ ಇಂಟ್ಯಾಕ್ಟ್ ಅಂಡ್ ಎವ್ರಿಥಿಂಗ್ ಶುಡ್ ಬಿ ಫೈನ್ ದೇರ್. ಅವಾಗ ನೀವು ಏನೇ ಹೊರಗಡೆ ಹೋಗಿ ಕೆಲಸ ಮಾಡಿದ್ರು ಅದು ಚೆನ್ನಾಗ್ ಆಗತ್ತೆ. ಸೊ ಹಾಗೆ ಅಂಡ್ ತಶ್ವಿನಿ ಈ ಸಿನಿಮಾದಲ್ಲಂತೂ ಸ್ಟ್ರಾಂಗ್ ಸಪೋರ್ಟ್.